ಹಲೋ ಹಾಯ್ ಗುಡ್ ಮಾರ್ನಿಂಗ್ ಟು ಆಲ್ ಮೈ ಫ್ರೆಂಡ್ಸ್. ಇವತ್ತು ರಿವ್ಯೂ ಮಾಡ್ತಿರೋಂಥ ಬೈಕು ನಮ್ಮ ಮುಂದೆ ಇದೆ, ನೀವು ನೋಡ್ಬೋದು. ಈ ಬೈಕ್ ಹೆಸರು ಸ್ವಲ್ಪ ADV ಕ್ಯಾಟಗರಿಯಲ್ಲಿ ಸ್ವಲ್ಪ ಪಾಪ್ಯುಲರ್ ಇರುವಂಥ ಬೈಕ್ ಇದು. ದಿಸ್ ಬೈಕ್ ನೇಮ್ ಇಸ್ ಬೆನೆಲಿ TRK 502X. ಇದರಲ್ಲಿ ಎರಡು ವೇರಿಯಂಟ್ ಬರುತ್ತೆ, ಒಂದು 502 ಒಂದು ಬರುತ್ತೆ, ಹಾಗೆ 502X ಒಂದು ಬರುತ್ತೆ. 502 ನಿಮಗೆ ಸ್ಪೋಕ್ಸ್ ಇರೋಲ್ಲ, ಸ್ಪೋಕ್ಸ್ ಆ್ಯಂಡ್ ಡ್ರಿಮ್ ಇರೋಲ್ಲ. ಇಟ್ ವಿಲ್ ಕಮ್ ವಿತ್ ಅಲಾಯ್ ಮ್ಯಾಗ್ವಿಲಲ್ಲಿ ಬರುತ್ತೆ ನಿಮಗೆ. ಇದು ಸ್ಪೋಕ್ಸ್ ಆ್ಯಂಡ್ ರಿಮ್ಮಲ್ಲಿ ಬರುತ್ತೆ. ಬಟ್ ಡ್ರಾಬ್ಯಾಕ್ ಏನಂದರೆ ಇದರದ್ದು ಟ್ಯೂಬ್ ಟೈರ್, ಇದು ಟ್ಯೂಬ್ಲೆಸ್ ಬರಲ್ಲ ಇದಕ್ಕೆ. ಬಟ್ ಇವಾಗ ಹೊಸ ಮಾಡಲ್ ಬಿಟ್ಟಿರೋದಕ್ಕೆಲ್ಲ ಟ್ಯೂಬ್ಲೆಸ್ಸೇ ಬಿಟ್ಟಿರೋದು. ಇವಾಗ ಹೊಸ ಮಾಡಲ್ ರೀಸೆಂಟ್ಲಿ ಒಂದು ರಿಲೀಸ್ ಮಾಡ್ತಾನೆ, ಬೆನೆಲಿ TRK 502X. ಅದಕ್ಕೆಲ್ಲ ನಿಮಗೆ ಟ್ಯೂಬ್ಲೆಸ್ ಟೈರ್ ಬರೋದು ವಿತ್ ಸ್ಪೋಕ್ಸ್ ಆ್ಯಂಡ್ ಟ್ರಿಮ್ಸಲ್ಲೇ ನಿಮಗೆ ಸಿಗುತ್ತೆ. ಈ ಗಾಡಿ ADV ಕ್ಯಾಟಗರಿ ಬೈಕ್ ಇದು. ಈ ಬೈಕ್ ಆನ್ ರೋಡ್ ಬಂದು ನಮ್ಮ ಅಣ್ಣವ್ರದ್ದು, ನಮ್ಮ ಅಣ್ಣ ರಾಜೇಶ್ ಅಣ್ಣ ಅಂತಿದ್ದಾರೆ, ನಮ್ಮ ಅಣ್ಣವ್ರದ್ದು. ಅಣ್ಣವರು ಈ ಗಾಡಿ ತೊಗೊಂಡು ನೆಕ್ಸ್ಟ್ ಆಗಸ್ಟಿಗೆ 1 ಇಯರ್ ಆಗುತ್ತೆ ಗಾಡಿ, ಇನ್ನೂ 1 ಇಯರ್ನೂ ಆಗಿಲ್ಲ ಬೈಕ್ ಇದು. ಆನ್ ರೋಡ್ ಕಾಸ್ಟ್ ಬಂದು ಅವ್ರು ತೊಗೊಂಡಿದ್ದು ತೆಲಂಗಾಣ. ಆನ್ ರೋಡ್ ಕಾಸ್ಟ್ 7,16,000, 7,16,000 ಅವ್ರಿಗೆ ಆಗಿರೋದು. ಬಟ್ ಕರ್ನಾಟಕದಲ್ಲಿ ತೊಗೊಂಡ್ರೆ ಆಲ್ಮೋಸ್ಟ್ ಒಂದೊಂದು 20,000 to 25,000 ಡಿಫ್ರೆನ್ಸ್ ಇದೆ ಅಮೌಂಟು ಕರ್ನಾಟಕಕ್ಕೆ, ಹಾಗೆ ತೆಲಂಗಾಣ TS ಪಾಸಿಂಗಿಗೆ. ಸೊ ಈ ಬೈಕ್ ಬಂದು 500cc ಸೆಗ್ಮೆಂಟ್ಸಲ್ಲಿ ಇರುವಂಥ ಬೈಕ್ ಇದು. ಈ ಇಂಜಿನ್ ನೋಡ್ಬೋದು, ಈ ಇಂಜಿನ್ ನಿಮಗೆ 500cc ಇರುತ್ತೆ. ಬಟ್ ಹಾಗೆ ದಿಸ್ ಒನ್ ಕಮ್ಸ್ ವಿತ್ ಪ್ಯಾರಲಲ್ ಟ್ವಿನ್ ಇಂಜಿನ್. ಇದು ಟ್ವಿನ್ ಸಿಲಿಂಡರ್ ಇಂಜಿನ್. ಇದು ಟ್ವಿನ್ ಸಿಲಿಂಡರ್ ಇಂಜಿನ್ ಅಂತಂತಂದರೆ ನೀವು ನೋಡ್ಬೋದು, ನಿಮಗೆ ಹೆಡರ್ ಪೈಪಿಂದ 2 ಎಕ್ಸಾಸ್ಟ್ ಪಾಸ್ ಆಗಿರುತ್ತೆ. ದಿಸ್ 2 ಎಕ್ಸಾಸ್ಟ್ ಫ್ರಮ್ ಇಂಜಿನ್. ಇದು 500cc ಟ್ವಿನ್ ಸಿಲಿಂಡರ್ ಇರುವಂಥ ಇಂಜಿನ್ ಇದು. ಆಲ್ಮೋಸ್ಟ್ ಈ ಇಂಜಿನ್ ಬಂದು ನಿಮಗೆ 47 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಟಾರ್ಕ್ನು 47 ಇದೆ, 46 ಸಮಥಿಂಗ್ ಲೈಕ್ 0.5 ಟಾರ್ಕ್ ಆ್ಯಂಡ್ 47.5 ಹಾರ್ಸ್ ಪವರ್. ಪ್ಯಾರಲಲ್ ಟ್ವಿನ್ ಇಂಜಿನ್ ಇದು. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಬಂದು ನಿಮಗೆ ಆಲ್ಮೋಸ್ಟ್ ಒಂದು 20 ಲೀಟ್ರ್. ಇಟ್ಸ್ ಮ್ಯಾಸಿವ್ ಪೆಟ್ರೋಲ್ ಟ್ಯಾಂಕ್. 20 ಲೀಟ್ರ್ ಫ್ಯೂಲ್ ಟ್ಯಾಂಕ್ ಎಲ್ಲ ನಿಮಗೆ ಥಂಡರ್ಬರ್ಡ್ 500 ಆರ್ ಥಂಡರ್ಬರ್ಡ್ 350 ಬರುತ್ತೆ. ಎಕ್ಸಾಸ್ಟ್ ನೋಡ್ಬೋದು ಎಷ್ಟು ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಇದೆ ಎಕ್ಸಾಸ್ಟ್. ಹಾಗೆ ಎಕ್ಸಾಸ್ಟ್ ನೋ ಸೆಕ್ಸಿ ಇದೆ, ಭೂಮ್ ಭೂಮ್ ಬಂದಿದೆ ರನ್ನಿಂಗಲ್ಲಿ. ಎಸ್ಪೆಷಲಿ ತುಂಬ ಕ್ಲೋಸ್ ಇದ್ದರೆ ಮಾತ್ರ ಆ ಸೌಂಡ್ ನಿಮಗೆ ನೋಟ್ ಗೊತ್ತಾಗುತ್ತೆ, ಲಾಂಗ್ ಇದ್ದರೆ ಗೊತ್ತಾಗಲ್ಲ. ಯಾಕಂದರೆ ಇದು ಇಟ್ಸ್ ಜಸ್ಟ್ 2 ಸಿಲಿಂಡರ್ ಇಂಜಿನ್. ಹಾಗೆ ಇಂಡಿಕೇಟರ್ ಬಂದು ನೀವು ನೋಡ್ಬೋದು, ದಿಸ್ ಒನ್ ಕಮ್ಸ್ ವಿತ್ LED ಇಂಡಿಕೇಟರ್ಸ್. ಟೈರ್ ಈ ಬೈಕ್ದು ಇನ್ನೊಂದು ವಂಡರ್ ಏನಂದ್ರೆ, ಯೂಶಲಿ ಎಲ್ಲ ಬೈಕ್ಸಿಗೆ ಬೇರೆ ಬೇರೆ ಕಂಪ್ನಿ ಟೈರ್ಸ್ ಕೊಟ್ಟರೆ ಈ ಟೈರ್ ನೋಡ್ಬೋದು ನಿಮಗೆ. ಈ ಟೈರ್ ಬಂದು ನಿಮಗೆ ಮೆಡ್ಜೆಲ್ಲರ್ ಟೈರ್ ಅಂತಂದ್ರೆ ತುಂಬಾ ಎಕ್ಸ್ಪೆನ್ಸಿವ್, ಹಾಗೆ ಒಳ್ಳೆ ಕ್ವಾಲಿಟಿಯಲ್ಲಿರುವಂಥ ಟೈರ್ ಇದು ಮೆಡ್ಜೆಲ್ಲರ್ಸ್. ಈ ಬೈಕ್ ಜೊತೆ ಸ್ಟಾಕಲ್ಲೇ ನಿಮಗೆ ಮೆಡ್ಜೆಲ್ಲರ್ ಟೈರ್ ಕೊಡ್ತಾನೆ. ಈ ಟೈರ್ ಸೈಜ್ ಬಂದು ರೇರ್ ಟೈರ್ 150/70 R17. ರೇರ್ ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ 17 ಪ್ರೊಫೈಲ್ ಸೈಜ್ ಇರುವಂಥ ಟೈರ್ ನಿಮಗೆ ರಿಮ್ ಸಿಗುತ್ತೆ. ಹಾಗೆ ಫ್ರಂಟ್ ನೋಡೋದು, ಫ್ರಂಟ್ ಇದು ಮೆಡ್ಜೆಲ್ಲರ್ ಟೈರ್ ಫ್ರಂಟ್ ಆ್ಯಂಡ್ ಬ್ಯಾಕ್. ಫ್ರಂಟ್ ಟೈರ್ ಸೆಕ್ಷನ್ ಬಂದು 110/80 ಆ್ಯಂಡ್ R19. ಫ್ರಂಟ್ ಟೈರ್ ನಿಮಗೆ 19 ಇದೆ, ರೇರ್ R17 ಇದೆ ಪ್ರೊಫೈಲ್ ಸೈಜು. ಹಾಗೆ ಇಟ್ ವಿಲ್ ಕಮ್ ವಿತ್ ಡ್ಯುಯಲ್ ಡಿಸ್ಕ್. ಈ ಡಿಸ್ಕ್ ಸೈಜ್ ನಿಮಗೆ 320 ಮಿಲಿಮೀಟರ್ ಇರುವಂಥ ಡಿಸ್ಕ್ ಸೈಜ್ ಇದು. ಬ್ರೇಕ್ ಪ್ಯಾಡ್ ತುಂಬಾ ಚೆನ್ನಾಗಿದೆ, ಯಾಕೆಂದರೆ ಈ ಬೈಕಲ್ಲಿ ಯೂಶಲಿ ಡ್ಯುಯಲ್ ಡಿಸ್ಕ್ ಇರೋದು. ಇದಕ್ಕೆ ಡ್ಯುಯಲ್ ಡಿಸ್ಕ್ ಅಂತಂದರೆ ನಿಮಗೆ ನೋಡ್ಬೋದು, ಇಲ್ಲೊಂದು ಡಿಸ್ಕ್ ಇದೆ, ಹಾಗೆ ಇಲ್ಲೊಂದು ಡಿಸ್ಕ್ ಇದೆ. ಫ್ರಂಟ್ ಆ್ಯಂಡ್ ರೇರ್ ಇಟ್ ವಿಲ್ ಕಮ್ ವಿತ್ ABS, ಡ್ಯುಯಲ್ ಚಾನಲ್ ABS ಇರುವಂಥ ಬೈಕ್ ಇದು. ಹಾಗೆ ಕಂಫರ್ಟ್ ಪೋಸ್ಟರ್ನು ತುಂಬಾ ಚೆನ್ನಾಗಿದೆ, ಒಳ್ಳೆ ಟೂರಿಂಗ್ ಕಂಫರ್ಟ್ ಇದೆ. ಟೂರಿಂಗ್ ಪರ್ಪಸ್ಗೆ ತುಂಬ ಚೆನ್ನಾಗಿ ಯೂಸ್ ಮಾಡೋದು. ಬಟ್ ಬೈಕ್ ನೋಡಲಿಕ್ಕೆ ಈ ಥರ ನಿಮಗೆ ತುಂಬ ಮ್ಯಾಸಿವ್ ಅನಿಸುತ್ತೆ. ಆದರೆ ಇದು ಮ್ಯಾಸಿವ್ ಇದ್ದರೂ ಇಟ್ಸ್ ಆಲ್ ಫೈಬರ್ಸ್, ಇಟ್ಸ್ ನಾಟ್ ಮೆಟಲ್. ಬಿಕಾಸ್ ಆಫ್ ದ್ಯಾಟ್ ವಿ ವಿಲ್ ನಾಟ್ ಫೀಲ್ ಮೋರ್ ವೆಯ್ಟ್. ಇಟ್ಸ್ ಜಸ್ಟ್ 235 kg ವೆಯ್ಟ್, ಕರ್ವ್ ವೆಯ್ಟ್ ಆಗಂತಂದು ಏನು ನಾರ್ಮಲ್ ಆಗಿ ನೋಡಿ ಇಂಟರ್ಸೆಪ್ಟರ್ GT ಕಂಪೇರ್ ಮಾಡಿದ್ರೆ ನೀವು. ಸೊ ಆ ಬೈಕ್ಸ್ ಎಲ್ಲ ವೆಯ್ಟು ಸಿಮಿಲರ್ ಟು ದಿಸ್ ಬೈಕ್ ಓನ್ಲಿ. ಏನೋ ಹಾರ್ಡ್ಲಿ ಇದು 10-15 ಕಿಲೋಮೀಟ್ರ್ ಜಾಸ್ತಿ, 10-15 kg ವೆಯ್ಟ್ಸ್ ಜಾಸ್ತಿ ಇದೆ ಅಷ್ಟೇ. ಅದನ್ನ ಬಿಟ್ಟರೆ ನಿಮಗೆ ಅಷ್ಟೊಂದೇನಿಲ್ಲ. ಬಟ್ ಏನಂದರೆ ಒಂದು ಸ್ವಲ್ಪ ಹೈಟ್ ಇರೋದ್ರಿಂದ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ ಸ್ವಲ್ಪ ವೆಯ್ಟ್ ಫೀಲ್ ಆಗುತ್ತೆ. ಇದನ್ನೇ ನೋಡ್ಬೋದು, ಬ್ಯಾಕ್ ಸೈಡೆಲ್ಲ ನಿಮಗೆ ABS ಇದೆ, ಟೈರ್ ಹಗ್ಗರ್ ಆ್ಯಂಡ್ ದಿಸ್ ಎಕ್ಸಾಸ್ಟ್ ಫ್ರಮ್ ಬೆನೆಲಿ.
ಆ್ಯಕ್ಚುಲಿ ಸ್ಟಾಕಲ್ಲೇ ಬೇಸ್ ಸೌಂಡ್ ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಇದೆ ಸೌಂಡ್. ಸಿ ದಿಸ್ ದ ಸ್ವಿಂಗ್ ಆಮ್ ಆ್ಯಂಡ್ ಎಲ್ಲ ಸ್ಟಾಕೆಲ್ಲ ನಿಮಗೆಲ್ಲ ಬೆನೆಲ್ಲಿನಲ್ಲೇ ನಿಮಗೆ ಕೊಟ್ಟಿರೋದು. TRK ಇಟ್ಸ್ ಆಲ್ ಗುಡ್. ಅಣ್ಣವರು ನಮ್ಮ ರಾಜೇಶ್ ಅಣ್ಣ ಇದಕ್ಕೆಲ್ಲ ಫುಲ್ ಏನೋ ಲೈಕ್ ಕ್ರಾಶ್ ಗಾರ್ಡ್ಸ್ ಆ್ಯಂಡ್ ಸೇಫರ್ ಸೈಡ್ ಇಲ್ಲ ಅಂತ ಇದೆಲ್ಲ ಹಾಕ್ಸಿರೋದು. ಬಟ್ ಏನಂದರೆ ಬೈಕು ಎಕ್ಸಲೆಂಟ್ ಇದೆ. ಲೈಕ್ ಪವರ್ ಔಟ್ಪುಟ್ ಬಂದು ತುಂಬಾ ಡಿಸೆಂಟ್ ಇದೆ. ಎಷ್ಟು ಡಿಸೆಂಟ್ ಇದೆ ಅಂತಂದರೆ ಇಟ್ಸ್ ನಾಟ್ ಲೈಕ್ ಟೂ ಮಚ್ ಅಗ್ರೆಸಿವ್ ಲೈಕ್ ದ್ಯಾಟ್. ಇಟ್ಸ್ ನಾಟ್ ಲೈಕ್ ಟೂ ಮಚ್ ಲೋ ಪವರ್. ವಿಲ್ ನಾಟ್ ಫೀಲ್ ಲೈಕ್ ದ್ಯಾಟ್ ವೈಲ್ ರೈಡಿಂಗ್. ತುಂಬಾ ಚೆನ್ನಾಗಿದೆ ಬೈಕು. ಆಮೇಲೆ ಸಸ್ಪೆನ್ಷನ್ ಎಲ್ಲ ನೀವು ನೋಡ್ಬೋದು. ಅಪ್ಸ್ ಆ್ಯಂಡ್ ಡೌನ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ. ಅಪ್ಸ್ ಆ್ಯಂಡ್ ಡೌನ್ ರಿಫ್ಲೆಕ್ಟರ್ ದಿಸ್ ಆಲ್ ಕಮ್ಸ್ ವಿತ್ ಸ್ಟಾಕ್. ಆ್ಯಂಡ್ ನೀವು ಬ್ಯಾಡ್ಜಿಂಗ್ ನೋಡ್ಬೋದು 502X TRK. ಇದರಲ್ಲಿ 502 ಒಂದು ಇನ್ನೊಂದು ಬೇರೆ ವೇರಿಯಂಟ್ ಒಂದಿದೆ, 2 ವೇರಿಯಂಟ್ಸ್ ಇದೆ ಇದರಲ್ಲಿ. ಈ ಸ್ಪ್ರಾಕೆಟ್ ನೋಡ್ಬೋದು. ಸ್ಪ್ರಾಕೆಟ್ ತುಂಬ ಅಷ್ಟೇನು ಬಿಗರ್ ಸ್ಪ್ರಾಕೆಟ್ ಏನಿಲ್ಲ. ಇಟ್ಸ್ ಲೈಕ್ ನಾರ್ಮಲ್ ಸ್ಟಾಕ್ ಸ್ಪ್ರಾಕೆಟ್ ಇದು. ಅವ್ರ ಪವರ್ ಔಟ್ಪುಟ್ ತುಂಬ ಚೆನ್ನಾಗಿದೆ, ಡೀಸೆಂಟ್ ಇದೆ, ತುಂಬ ಅಗ್ರೆಸಿವ್ ಏನಿಲ್ಲ. ಅದನ್ನ ಬಿಟ್ಟರೆ ನಿಮಗೆ ಗಾಡಿಗೆಲ್ಲ ಬರೋದೆಲ್ಲ ಸ್ಲೀಪರ್ ಕ್ಲಚ್ ಬರುತ್ತೆ ನಿಮ್ಮ ಗಾಡಿ. ಫ್ಯೂಲ್ ಕೆಪಾಸಿಟಿ 20 ಲೀಟರ್ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೀವು ನೋಡ್ಬೋದು. ಗ್ರೌಂಡ್ ಕ್ಲಿಯರೆನ್ಸ್ 210 ಮಿಲಿಮೀಟರ್ ಇರುವಂಥ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂಥ ಬೈಕ್ ಇದು. ಶಾಕ್ ಡೀಸೆಂಟ್ ಇದೆ. 210 ಅಂತಂದ್ರೆ ಪರವಾಗಿಲ್ಲ. 200+ ಇದ್ರೆ ಇಟ್ಸ್ ಗುಡ್. ಬಟ್ ADV ಕ್ಯಾಟಗರೀಸ್ಗೆಲ್ಲ ಆಲ್ಮೋಸ್ಟ್ 210, 220, ಹಿಮಾಲಯನ್ 450, 230 ಮಿಲಿಮೀಟರ್ ಇದೆ. ಹಾಗೆ ಈ ಬೈಕಿಗೆ ಗೇರ್ಸ್ ಬಂದು 1 ಡೌನ್ ಶಿಫ್ಟ್ ಆ್ಯಂಡ್ 5 ಅಪ್ ಶಿಫ್ಟ್, 6 ಗೇರ್ಸ್ ಇರುವಂಥ ಬೈಕ್ ಇದು. ಆಮೇಲೆ ನೀವು ನೋಡ್ಬೋದು ಮೀಟರ್ ಕನ್ಸೋಲ್ ಎಲ್ಲ ಈ ಥರ ಇದೆ. ಮೀಟರ್ ನೀವು ನೋಡಿ, ಇಟ್ಸ್ ಲೈಕ್ ಅನ್ಲಾಕ್. ಇಟ್ ಲುಕ್ಸ್ ಲೈಕ್ ಡಿಜಿಟಲ್ ಬೋತ್. ಚೆನ್ನಾಗಿದೆ. ಅನ್ಲಾಕ್ನೂ ಇದೆ ಹಾಗೆ ಡಿಜಿಟಲ್ನೂ ಇದೆ ಈ ಮೀಟ್ರಲ್ಲಿ. ಸೊ ಯುಲ್ ಫೀಲ್ ಸಮಥಿಂಗ್ ಗುಡ್. ಈ ಥರ ಇರುವಂಥ ಬೈಕ್ ನೋಡಿ. ಈ ಬೈಕ್ನ ಟ್ರಯಲ್ ಒಂದು ನೋಡೋಂತೆ ಹೇಗಿದೆ ಟ್ರಯಲ್ ಅಂತಂದು ಈ ಬೈಕಿಂದು. ಎಕ್ಸಾಸ್ಟ್ ಸೌಂಡ್ ನೋಡ್ಬೋದು ಯಾವ ಥರ ಇದೆ ಅಂತ. ಸೌಂಡ್ ಕೇಳಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ. ಎಕ್ಸಾಸ್ಟ್ ನೋಡಿ ಹೇಗಿದೆ. ಸೌಂಡ್ ಮಾತ್ರ ಕ್ಲಾಸ್ ಇದೆ. ಟ್ವಿನ್ ಸಿಲಿಂಡರ್ ಇಂಜಿನ್. ಟ್ರಿಪ್ಪಿಗೆಲ್ಲ ಟೂರಿಂಗ್ ಸೆಟಪ್ ಎಲ್ಲ ಭಾರಿ ಚೆನ್ನಾಗಿದೆ ಆ್ಯಕ್ಚುಲಿ. ರೈಡರ್ ಪಾಶ್ಚರ್ ಏನಿದೆ ನೋಡಿ, ತುಂಬಾ ಕಂಫರ್ಟ್ ಇದೆ ರೈಡ್ ಮಾಡಲಿಕ್ಕೆಲ್ಲ. ನಿಮ್ಗೆ ಯಾವುದೇ ಥರದ ಬಾಡಿ ಪೇನ್ಸ್ ಬರೋಲ್ಲ. ಲೈಕ್ ಬ್ಯಾಕ್ ಪೇನ್, ರಿಸ್ಟ್ ಪೇನ್, ನೆಕ್ ಪೇನ್ ಆ ಥರ ಎಲ್ಲ ನಿಮಗೆ ಬಾಡಿ ಪೇನ್ಸ್ ಯಾವುದೂ ಬರೋಲ್ಲ. ಎಷ್ಟು ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ ಒಂದು 500-600 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರು ಈ ಕಂಫರ್ಟಿಂದ ನಿಮ್ಗೆ ಯಾವುದೇ ಥರದ ಬಾಡಿ ಪೇನ್ ಅನ್ಸಲ್ಲ. ಪಿಲನ್ ಸೀಟ್ನು ಹಾಗೆ ಇದೆ, ಪಿಲನ್ ಏನು ಆಗಂತಿಲ್ಲ. ಪಿಲನ್ ಸೀಟ್ನು ತುಂಬ ಚೆನ್ನಾಗಿದೆ ಆ ಗಾಡಿದು. ಆಮೇಲೆ ಈ ಬೈಕ್ ಬಂದು ಸ್ಲೀಪರ್ ಕ್ಲಚ್ ಇರುತ್ತೆ ಗಾಡಿಗೆ. ಈ ಬೈಕಿಗೆ ಸ್ಲೀಪರ್ ಕ್ಲಚ್ ಬರ್ತದೆ. ಕ್ಲಚ್ ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟಕ್ಕೊಂದು ಸಾಫ್ಟ್ ಇದೆ ಕ್ಲಚ್. ತುಂಬಾ ಫೀಲ್ ಇದೆ. ಆರಾಮಾಗಿ 1 ಫಿಂಗರ್ಲೇ ನೀವು ಗೇರ್ ಶಿಫ್ಟ್ ಮಾಡ್ಬೋದು, ಅಷ್ಟೇ ಸಾಫ್ಟ್ ಇದೆ. ಹಾಗೆ ಬ್ರೇಕ್ ಬೈಟ್ ಚೆನ್ನಾಗಿದೆ, ಡೀಸೆಂಟ್ ಇದೆ. ಡ್ಯುಯಲ್ ಡಿಸ್ಕ್ ಇರೋದ್ರಿಂದ ನಿಮಗೆ ಬೈಟ್ಸ್ ತುಂಬಾ ಚೆನ್ನಾಗಿರುತ್ತೆ ಗಾಡಿದು. ಬಟ್ ಏನಂತಂದ್ರೆ ಬೈಕ್ ನಿಮಗೆ ರೈಡ್ ಮಾಡುವಾಗ ಅಷ್ಟೇನು ಹೆವಿ ಏನು ಅನಿಸಲ್ಲ ನಿಮಗೆ. 235 kg ಇದ್ದರೂ ಅದು ಜಸ್ಟ್ ಕರ್ಬ್ ವೇಟ್ ಮಾತ್ರ 235. ನಿಮಗೆ ಬೈಕ್ ವೇಟ್ ಯಾವಾಗ ಫೀಲ್ ಆಗುತ್ತೆ ಅಂತಂದರೆ ರೈಡ್ ಮಾಡಬೇಕಾದ್ರೆ ಫೀಲ್ ಆಗಲ್ಲ. ಯಾವಾಗಾದರೂ ಬೈಕ್ ಸ್ಟಾಪ್ ಮಾಡಿದಾಗ ಟರ್ನ್ ಮಾಡಬೇಕಾದ್ರೆ ಮಾತ್ರ ನಿಮಗೆ ಒಂದು ಸ್ವಲ್ಪ ಶಾರ್ಟ್ ಇದ್ರೆ ವೇಟ್ ಫೀಲ್ ಆಗುತ್ತೆ ನಿಮ್ಗೆ. ಇಲ್ಲ ಅಂತಂದರೆ ಆಗಲ್ಲ. ಅದನ್ನ ಬಿಟ್ಟರೆ ವೇಟ್ ಫೀಲ್ ಆಗಿ ಸಾಧನೆ ಇಲ್ಲ. ಅಷ್ಟಕ್ಕೊಂದು ಕಂಫರ್ಟ್ ಇದೆ ಗಾಡಿ. ಅದೆಲ್ಲ ಮನೆಗೆ ಭಾರಿ ಸೆಟ್ ಆಗುತ್ತೆ ಗಾಡಿ ಇದು. ಅವ್ರ ಫಿಸಿಕಿಗೆ ಇದಕ್ಕೆಲ್ಲ ನಾವೆಲ್ಲ ತುಂಬ ಲೀನ್ ಇರೋದ್ರಿಂದ ನಮ್ಮ ಅಣ್ಣನ ಗಾಡಿ ಇದು ಹೇಗಿದೆ ಅಂತಂದರೆ ಕ್ಯಾಪ್ಷನ್ ಮ್ಯಾನ್ ವಿಚ್ ಮಸ್ಕ್ಯುಲರ್ ಮಷಿನ್. ಇಟ್ ಈಸ್ ಅವರ್ ರಾಜೇಶ್ ಬ್ರೋ. Thanks for really I'm thankful to him for giving these bikes to make a review on YouTube. Really I'm thankful to him. He's my brother. His name is Rajesh.
ಬೈಕ್ ರಿವ್ಯೂ ಮಾಡ್ತೀನಿ ಅಂತ ಸರ್ ಕೇಳಿರೋ ಒಂದೇ ಮಾತಿಗೆ ರಾಜೇಶ್ ಅವರು ಬೈಕ್ ಕೊಟ್ಟರು. ಯೂಶಲಿ ಇಷ್ಟೊಂದು ಎಕ್ಸ್ಪೆನ್ಸಿವ್ ಬೈಕ್ಸ್ ಎಲ್ಲ ಯಾರು ಕೊಡಲ್ಲ. ಯಾರು ಯಾಕೆ ಕೊಡಲ್ಲ ಅಂತಂದ್ರೆ ಅವರು ದುಡ್ಡು ಕೊಟ್ಟೆ ತೊಗೊಂಡಿರ್ತಾರ. ಯಾಕೆ ಕೊಡ್ಬೇಕು, ನಮ್ಮ ಗಾಡಿ ಇದು, ನಾವು ದುಡ್ಡು ಕೊಟ್ಟು ತೊಗೊಂಡ್ವಿ, ಇನ್ನೊಬ್ರಿಗೆ ಯಾಕೆ ಕೊಡ್ಬೇಕು ಅನ್ನೋ ಮೆಂಟಾಲಿಟಿ ಇರೋ ಜನನೇ ತುಂಬ ಜನ. ಅಂಥದ್ರಲ್ಲಿ ಕೇಳಿರೋ ಒಂದೇ ಮಾತಿಗೆ ಈ ಬೈಕ್ 7,16,000 ಗಾಡಿ ಯಾರು ಕೊಡ್ತಾರಮ್ಮ? ಯಾರು ಕೊಡಲ್ಲ. ಡಿಪೆಂಡ್ಸ್ ಅಷ್ಟೇ, ಪರ್ಸನ್ ಟು ಪರ್ಸನ್ ಚೇಂಜ್ ಇರ್ತಾರೆ. ಎಲ್ಲ ಪರ್ಸನ್ನು ಒಂದೇ ಥರ ಇರ್ಲಿಕ್ಕೆ ಸಾಧ್ಯವಿಲ್ಲ, ಆ ಥರ ಎಲ್ಲ ಇರುತ್ತೆ. ಓಕೆ, 0 to 100. Second almost 93. Third 122. Actually third ಪೋಸ್ಟ್ ತುಂಬ ಚೆನ್ನಾಗಿದೆ ಗಾಡಿದು. ಸೆಕೆಂಡ್ ಗೇರ್ ಬಂದು ತುಂಬ ಶಾರ್ಟ್ ಗೇರ್ ರೇಷಿಯೋ ಇದೆ, ಬಟ್ ಥರ್ಡ್ ಗೇರ್ ಇದೆ ನೋಡಿ, ರೇಷಿಯೋ ತುಂಬ ಲಾಂಗ್ ಇದೆ. ಥರ್ಡ್ ಗೇರ್ ರೇಷಿಯೋ ಅಲ್ಟಿಮೇಟ್ ಇದೆ ಗಾಡಿ. ಬಟ್ ಏನಂದ್ರೆ ಹೈ RPM ಅಲ್ಲೆಲ್ಲ ನಿಮಗೆ ಒಂದು ಸ್ವಲ್ಪ ಫುಟ್ ಬ್ರೇಕ್ಸ್ ಎಲ್ಲ ವೈಬ್ರೇಟ್ ಆಗುತ್ತೆ ಗಾಡಿದು, ಹೈ RPM ಅಲ್ಲಿ ಮಾತ್ರ. ಅದನ್ನ ಬಿಟ್ಟರೆ ಪಿಕಪ್ ಚೆನ್ನಾಗಿದೆ, ಡೀಸೆಂಟ್ ಇದೆ ಪಿಕಪ್. ಅಷ್ಟು ತುಂಬ ಲೈಕ್ ಇಟ್ಸ್ ನಾಟ್ ಅಗ್ರೆಸಿವ್. ಹಾಗಂತಂದು ಅಂಡರ್ ಪವರ್ನು ಅನ್ಸಲ್ಲ ನಿಮಗೆ ರೈಡ್ ಮಾಡ್ಬೇಕಾದ್ರೆ. ನೋಡಿ, ನೀವು ಕ್ರೂಸ್ ಮಾಡಬೇಕಾದ್ರೆ ಆರಾಮ್ಸೆ ನೀವು 100, 120 ಎಲ್ಲ ಹೊಡಿಬೋದು. ಸೊ ಅದ್ರ ಪರ್ಪಸ್ಗೆ ತುಂಬಾ ಚೆನ್ನಾಗಿದೆ ಗಾಡಿ. ಆಮೇಲೆ ಫ್ಯೂಲ್ ಎಕಾನಮಿನೂ ನಿಮ್ಗೆ ಆಲ್ಮೋಸ್ಟ್ ಲೈಕ್ ಇಟ್ ಡಿಪೆಂಡ್ಸ್ ಆನ್ ಹೌ ಯು ರೈಡ್. ಡೀಸೆಂಟಾಗಿ ಹೊಡೆದ್ರೆ ನಿಮಗೆ 20 to 24, 25ವರೆಗೂ ಬರುತ್ತೆ. ಡೀಸೆಂಟಾಗಿ ರೈಡ್ ಮಾಡಿದ್ರೆ, ತುಂಬ ಹಾರ್ಶಾಗಿ ರೈಡ್ ಮಾಡಿದ್ರೆ ನಿಮಗೆ ಬಿಲೋ 20ನೂ ಬರುತ್ತೆ ಮೈಲೇಜು. ಬಟ್ ಕಂಪ್ನಿಯಿಂದ ಎಲ್ಲ ಕ್ಲೈಮ್ ಮಾಡೋದು ನಿಮಗೆ 25 km/L ಮಾತ್ರ ಅವನು ಕ್ಲೈಮ್ ಮಾಡೋದು. ಸೊ ಅದಕ್ಕಿಂತ ಚೆನ್ನಾಗಿ ತೊಗೋಬೋದು, ಅದಕ್ಕಿಂತ ವರ್ಸ್ಟಾಗಿನೂ ಮೈಲೇಜ್ ಮೇಂಟೈನ್ ಮಾಡ್ಬೋದು. ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ರೈಡ್. ರೈಡರ್ ಸ್ಕಿಲ್ ಮ್ಯಾಟರ್ ಆಗುತ್ತೆ. ಇದು ಯೂಟ್ಯೂಬ್ ಚಾನಲ್ ಬೈ, ಇದು ಯೂಟ್ಯೂಬ್ ಚಾನಲ್ ಐತಿ, ಇನ್ಸ್ಟಾನು ರಿಕ್ವೆಸ್ಟ್ ಕಳಿಸಿ ನೋಡಿ. ಹಾಂ, ಎರಡಿದೆ ಬ್ರದರ್. ನಿಮ್ಮ ಫ್ರೆಂಡ್ಸಿಂದ ಎಲ್ಲ ಮಾಡಿರಿ, ನಾನು ಹೋಗಿ ಆಕ್ಸೆಪ್ಟ್ ಮಾಡ್ತೀನಿ. ಬರೋಣ ವಿನಯ್. ಬೈ ಬೈ ಬ್ರೋ. ಮಾಡಿತ್ ನೋಡಿ. ಬಲ್ಲ ವಿನಯ್, ಸಿಗೋಣ. ಯಾವಾಗ ಫ್ರೀ ಆಗದ? ಇವತ್ತೇನು ಕೆಲಸ? ಬರೋದು ಸಂಜೆನಾ? ಸರಿ, ಸಿಗೋಣ ತಗೋ ವಿನಯ್, ನಾನು ಬರ್ತೀನಿ. ಸರಿ, ಬೈ ಪಿ. ಈ ಬೈಕ್ ತೊಗೊಂಡೋಗ್ಬಿಟ್ರೆ ಈ ಬೈಕೆಲ್ಲ ನೋಡಿ ಜನ ಖುಷಿ ಆಗ್ತಾರೆ ಒಂಥರ. ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಗಾಡಿದು. ಫ್ಯೂಲ್ ಕೆಪಾಸಿಟಿ ಜಾಸ್ತಿ ಇರೋದ್ರಿಂದ ಈ ಬರೋ ಮೈಲೇಜ್ಗೆ ಇದಕ್ಕೆಲ್ಲ ನಿಮಗೆ ಪದೇ ರೀಫಿಲ್ ಮಾಡೋ ಅವಶ್ಯಕತೆ ಇರಲ್ಲ. ಟೂರಿಂಗ್ ಪರ್ಪಸ್ ಆಗಿರೋದ್ರಿಂದ ಈ ಬೈಕಿಗೆ ಫ್ಯೂಲ್ದು ಕೆಪಾಸಿಟಿ ತುಂಬಾ ಕೊಟ್ಟಿದ್ದಾನೆ. 20 ಲೀಟ್ರ್ ಅಂತಂದರೆ ಇಟ್ಸ್ ಅ ಹ್ಯೂಜ್ ಟ್ಯಾಂಕ್. ಒಳ್ಳೆ ಸ್ಟೋರೇಜ್ ಇರುವಂಥ ಪೆಟ್ರೋಲ್ ಟ್ಯಾಂಕ್ ಇದು. ಆಲ್ಮೋಸ್ಟ್ ಟೂರಿಂಗ್ ಸೆಗ್ಮೆಂಟ್ಸ್ ಬೈಕ್ಸಿಗೆಲ್ಲ ಇದೇ ಥರ ಇದೆ, 20, 21, 23 ಲೈಕ್ ದ್ಯಾಟ್. ಬೇಕಂತಂದರೆ ಈ ಗಾಡಿಗೆ ನೀವು ಎಕ್ಸಾಸ್ಟ್ನು ಅಪ್ಡೇಟ್ ಮಾಡ್ಕೋಬೋದು. ಬಟ್ ಎಕ್ಸಾಸ್ಟ್ ಎಲ್ಲ ಅವೇ ಕಾಸ್ಟ್ಲಿ ಇದಾವೆ. ಇವತ್ತಿನ ರಿವ್ಯೂ ಇದು ಈ ಗಾಡಿ ಬಗ್ಗೆ. ಬೆನೆಲಿ TRK 502X. ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ಎಕ್ಸಾಸ್ಟ್ ಮಾತ್ರ ಹೆಲ್ಮೆಟ್ ಹಾಕೊಂಡ್ರೆ ನಿಮಗೆ ಆ ಎಕ್ಸಾಸ್ಟ್ ಸೌಂಡ್ ಏನಿದೆ ನೋಡಿ, ಆ ಹೆಲ್ಮೆಟಲ್ಲೇ ಸೌಂಡ್ ಬರ್ತೈತೆ. ಸೌಂಡ್ ಎಂಜಾಯ್ ಮಾಡ್ಬೋದು ನೀವು ಹೈವೇದಲ್ಲಿ. ಅಷ್ಟು ಮೆಲೋಡಿಯಸ್ ಆಗಿದೆ ಸೌಂಡು, ತುಂಬ ಸಾಫ್ಟ್ ಆ್ಯಂಡ್ ಮೆಲೋಡಿಯಸ್ ಆಗಿದೆ ಸೌಂಡ್ ಮಾತ್ರ. ಇದಕ್ಕಿನ್ನೂ ಬೇರೆ IX ಎಕ್ಸಾಸ್ಟ್ ಎಲ್ಲ ಅಪ್ಡೇಟ್ ಮಾಡಿದ್ರೆ ಇನ್ನೂ ಸೌಂಡ್ ಲೌಡ್ ಬರುತ್ತೆ. ಸೊ ಇದಷ್ಟೇ ಸಾಕಂತ ಅನ್ಕೊತೀನಿ. ಡೀಸೆಂಟ್ ಇದೆ ಸೌಂಡು. ಆಮೇಲೆ ಈಸಿಯಾಗಿ ನೀವು ಆರಾಮ್ಸೆ 500, 600 ಕಿಲೋಮೀಟ್ರ್ ಎಟ್ ಎ ಟೈಮ್ ರೈಡ್ ಮಾಡ್ಬೋದು ಈ ಬೈಕ್ನ. ಅಷ್ಟು ಕಂಫರ್ಟ್ ಇದೆ. ಆಲ್ಮೋಸ್ಟ್ ಇದು ಟಾಪ್ ಸ್ಪೀಡ್ ನಮ್ಮ ಅಣ್ಣವ್ರು ಹೇಳಿರೋ ಪ್ರಕಾರ 160ವರೆಗೆಲ್ಲ ತುಂಬಾ ಚೆನ್ನಾಗಿ ಹೋಗುತ್ತಂತೆ. ಅದಾದ ನಂತರ ಸ್ವಲ್ಪ ಸ್ಪೀಡ್ ಲ್ಯಾಗ್ ಆಗುತ್ತೆ. 180ವರೆಗೂ ಟಾಪ್ ಸ್ಪೀಡು ನಮ್ಮಣ್ಣ ರೈಡ್ ಮಾಡಿರೋದು ಈ ಬೈಕು. ಬಟ್ ನಾನೆಲ್ಲ ಇದನ್ನ ಟಾಪ್ ಸ್ಪೀಡ್ ಹೊಡ್ಲಿಕ್ಕೆ ಅಂಥ ರೋಡ್ ಏನಿಲ್ಲ ಇಲ್ಲೆಲ್ಲ. ಹೈವೇಗೆ ಬಿದ್ದರೆ ಹೊಡಿಬೋದು. ಬಟ್ ಈಜಿಯಾಗಿ ನಿಮಗೆ 100, 120 ಎಲ್ಲ ಕ್ರೂಸ್ ಎಲ್ಲ ತುಂಬ ಚೆನ್ನಾಗಿ ಹೊಡಿಬೋದು.
ಬಟ್ ಏನು ಹೈ ಆರ್ ಪಿ ಎಮ್ಮಲ್ಲಿ ರಿವ್ ಮಾಡಿದಾಗ ನಿಮಗೆ ಸ್ವಲ್ಪ ಫುಡ್ ಬ್ಯಾಕ್ಸ್ ಎಲ್ಲ ವೈಬ್ರೇಷನ್ಸ್ ಆಗುತ್ತೆ ಗಾಡಿದು. ಅದೊಂದು ವೈಬ್ರೇಷನ್ಸ್ ಅಂತಿಲ್ಲ ಅಂತಂದಿದ್ರೆ ವಾವ್ ಏನೋ ಕ್ಲಾಸ್ ಇರೋದು ಗಾಡಿ. ಚಿಕ್ಕ ಬಾಡಿ ಎಲ್ಲ ಬಂದು ಪ್ಯೂರ್ಲಿ ಫೈಬರ್ ಬಾಡಿ, ಇಟ್ಸ್ ನಾಟ್ ಎ ಮೆಟಲ್ ಬೈಕ್. ಬಟ್ ಅಪಿಯರೆನ್ಸ್ ಹೇಗಿದೆ ಅಂದರೆ ಗಾಡಿದು ವಾವ್ ಸೈಗೆ ಇದೆ ಗಾಡಿ ಮಾತ್ರ. ಫುಲ್ಲು ಒಂಥರ ಏನೋ ಫುಲ್ ಮಜಲ್ಲಿರೋ ಬಾಡಿ ಥರ ಅನಿಸುತ್ತೆ. ಯಾಕಂದರೆ ಈ ಬೈಕ್ ಬಾಡಿನ ಆ ಥರ ಕೊಟ್ಟಿದ್ದಾನೆ ಅವನು. ತುಂಬ ಮ್ಯಾಸಿವ್ ಅನಿಸುತ್ತೆ ಗಾಡಿ. ಫಸ್ಟ್ ನೋಡಿದ ತಕ್ಷಣ ಯಾವುದಪ್ಪ ಗಾಡಿ ಇದು ಇಷ್ಟು ದೊಡ್ಡದಂತ ಅನಿಸುತ್ತೆ. ಆ ರೇಂಜಿಗಿದೆ ಗಾಡಿ. ಈ ಬೈಕ್ ರಿವ್ಯೂ ಮಾಡಲಿಕ್ಕೆ ಕೊಟ್ಟದ ನಮ್ಮ ರಾಜೇಶ್ ಅಣ್ಣನಿಗೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಈ ವಿಡಿಯೋಸ್ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಈ ವಿಡಿಯೋನ ಶೇರ್ ಮಾಡಿ ಇಷ್ಟವಾಗಿದ್ದರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.